ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ ತೆರೆಯುವ ವಿಚಾರ ತುಮಕೂರು ಜಿಲ್ಲೆ ಶಿರಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹೆಮ್ಮೆಯ ನಂದಿನಿಯನ್ನ ಕಡೆಗಣಿಸಿದೆ ಅಂತ ಅವರು ಹೇಳಿದ್ದಾರೆ. ಅಮೂಲ್ ಸೇರಿ ಬೇರೆ ಬೇರೆಯವರಿಗೆ ಗುತ್ತಿಗೆಯನ್ನ ಕೊಡುವ ಕೆಲಸ ಕೆಎಂಎಫ್ ಅಧ್ಯಕ್ಷ ಆಗಿದ್ದಾರಲ್ಲ, ಅವರೇ ಉತ್ತರ ಕೊಡಬೇಕು ಇದಕ್ಕೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಕೊಡುವ ವಿಚಾರ ಮಳಿಗೆಗಳನ್ನ ತುಮಕೂರು ಜಿಲ್ಲೆ ಶಿರಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಮ್ಮೆಯ ನಂದಿನಿಯನ್ನ ಕಡೆಗಣಿಸಿದೆ, ಅಮೂಲ್ ಸೇರಿ ಬೇರೆ ಬೇರೆಯವರಿಗೆ ಗುತ್ತಿಗೆ ಕೊಡುವ ಕೆಲಸ ಆಗ್ತಾ ಇದೆ, ನಂದಿನಿಯನ್ನ ಬಿಟ್ಟು ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಕೆಎಂಎಫ್ ಅಧ್ಯಕ್ಷರಾಗಿದ್ದಾರಲ್ಲ, ಅವರೇ ಉತ್ತರವನ್ನ ಕೊಡಬೇಕು ಅಂತ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಕೈನಲ್ಲಿ ಹಾಲಿನ ಪ್ಯಾಕೆಟ್ ಅನ್ನ ಹಿಡಿದು ಫೋಟೋಗೆ ಪೋಸ್ ಕೊಟ್ಟಂಗ ಅಲ್ಲ ಇದು ಅಂತ ಕೂಡ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಶಿರಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಗಳು ಇವು. ಇವತ್ತು 4ನೇ ದಿನದ ಜನರೊಂದಿಗೆ ಜನತಾದಳ ಪ್ರವಾಸಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೇನೆ. ಇವತ್ತು ಶಿರಾ ಮತ್ತೆ ತುರುವೇಕೆರೆನಲ್ಲಿ 2 ಕಡೆ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಭ್ಯರ್ಥಿಗಳ ನೇತೃತ್ವದಲ್ಲಿ. ಈಗ ಶಿರಾನ ಮುಗಿಸಿದ್ದೇನೆ, ಈಗ ಇಲ್ಲಿಂದ ತುರುವೇಕೆರೆಗೆ ತೆರಳುತ್ತಾ ಇದ್ದೇನೆ. ಒಟ್ಟಾರೆಯಾಗಿ ಎಲ್ಲರೂ ಬಹಳ ಉತ್ಸಾಹತೆಯಿಂದ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಮೆಂಬರ್ಶಿಪ್ ಡ್ರೈವ್ ನ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಬಹುಶಃ ತಮಗೆಲ್ಲ ಜ್ಞಾಪಕ ಇರಬೇಕು, ಹಿಂದೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಆಡಳಿತದಲ್ಲಿ ಇದ್ದಾಗ ಸೇವ್ ನಂದಿನಿ ಹ್ಯಾಶ್ ಟ್ಯಾಗ್ ಅಂತಕ್ಕಂಥದ್ದು ಒಂದು ಕಾಂಗ್ರೆಸ್ನವರು ಪಾಪ ದೊಡ್ಡ ಅಭಿಯಾನವನ್ನೇ ಮಾಡಿದ್ರು, ನಂದಿನಿನ ಉಳಿಸ್ಬೇಕು ಅಂತಕ್ಕಂಥದ್ದು. ಆದ್ರೆ ಬಹುಶಃ ಇವತ್ತು ಪಾಪ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತೇನು ನಮ್ಮ ರೈತರುಗಳು, ನಮ್ಮ ಕನ್ನಡಿಗರ ಈ ಒಂದು ಹೆಮ್ಮೆಯ ನಂದಿನಿ ಇದೆ, ಇದನ್ನ ಇವತ್ತು ಕಡೆಗಾಣಿಸಿ ಇವತ್ತು ಬೇರೆ ಬೇರೆ ಅಮೂಲಿಗೆ ಅವ್ರಿಗೆ ಗುತ್ತಿಗೆ ಕೊಟ್ಕೊಡ್ತಕ್ಕಂಥದಕ್ಕೆ ಇವತ್ತು ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ ಇವತ್ತು ಇದಕ್ಕೆ ಈ ರಾಜ್ಯದ ಪಾಪ ಉಪಮುಖ್ಯಮಂತ್ರಿಗಳ ತಮ್ಮ ಇವತ್ತು ಕೆಎಂಎಫ್ ನ ಅಧ್ಯಕ್ಷರಾಗಿದ್ದಾರಲ್ಲ, ಅವರೇ ಉತ್ತರ ಕೊಡ್ಬೇಕು. ಇದಕ್ಕೆ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಫೋಟೋ ಕೊಟ್ರೆ ಆಗೋದಿಲ್ಲ, ನಂದಿನಿನ ಉಳಿಸ್ಬೇಕು. ನೋಡಿ, ಇವತ್ತು ಪಾದಯಾತ್ರೆ ಆಗ್ಲಿ ಯಾವುದೇ ಯಾತ್ರೆಗಳಾಗ್ಲಿ ಎಲ್ಲ ಒಂದಷ್ಟು ವಿಚಾರಗಳು, ವಿಷಯಾಧಾರಿತವಾದಂತ ವಿಷಯಗಳನ್ನ ಇಟ್ಕೊಂಡು ಇವತ್ತು ಜನಗಳ ಮುಂದೆ ಹೋಗಬೇಕಾಗ್ತದೆ. ನಾವು ಇದಕ್ಕೆಲ್ಲ ಸೂಕ್ತವಾದಂತ ಸಮಯ ಸಂದರ್ಭ ಬರುತ್ತೆ. ಆದ್ರೆ ಇವತ್ತು ನಮ್ಮ ರಾಜ್ಯದ ಜನತೆಗೆ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ಹಿನ್ನಡೆ ಇವೆಲ್ಲವನ್ನ ನೋಡಿದಾಗ, ಪ್ಲಸ್ ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣಗಳು ಹಾಗೂ ಆಡಳಿತದಲ್ಲಿ ಇವತ್ತೇನೋ ಒಂದು ಕುಸಿತ ಕಂಡಿದೆ. ಇವೆಲ್ಲವನ್ನ ಇವತ್ತು ಜನಗಳ ಮುಂದೆ ಇಟ್ಟು ಜನಗಳಿಗೂ ಕೂಡ ಇವತ್ತು ನಾವು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರಗಳು ಬಂದ್ರೆ ಮತ್ತೆ ಕರ್ನಾಟಕ ರಾಜ್ಯ ಇನ್ನು ಹೆಚ್ಚು ಸಾಲಗಾರರಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಸಮಯ ಬರ್ಲಿ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಬೀದಿಗಿಳಿತೀವಿ. ನಾವು ಮನೇಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ, ಬೀದಿಗಿಳಿತೇವೆ. ಪ್ರತಿ ಹಳ್ಳಿಗೆ ಹೋಗ್ತೇವೆ, ಪ್ರತಿ ಕನ್ನಡಿಗನ್ನ ರೀಚ್ ಔಟ್ ಮಾಡ್ತೇವೆ. ಅಲ್ಲ, ನಾನು ಯಾವುದೇ ಧರ್ಮದ ವಿಚಾರವಾಗಿ ಪ್ರಸ್ತಾವನೆ ಮಾಡ್ಲಿಲ್ಲ. ನಾನು ಹೇಳಿದ್ದೇನು, ಎಲ್ಲಾ ಜಾತಿ ಧರ್ಮ ಸಮುದಾಯಗಳನ್ನ ಜಾತ್ಯತೀತ ಮನೋಭಾವದಿಂದ ನಮ್ಮ ಪಕ್ಷ ಅಪ್ಕೊಂಡಾಗಿದೆ. ಹಾಗಾಗಿ ಯಾವುದೋ ಒಂದು ಸಮುದಾಯ ಅಥವಾ ಯಾವುದೋ ಒಂದು ಧರ್ಮ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲಿಲ್ಲ ಅಂತಕ್ಕಂಥದ್ದಾದಾಗ ಅದನ್ನ ನಾವು ವಿಮರ್ಶೆ ಮಾಡ್ಕೊಳ್ಬೇಕಾಗ್ತದೆ ಹೊರತುಪಡಿಸಿ ಅದನ್ನ ನಾವು ಬೇರೆ ರೀತಿ